ಮಧುಗಿರಿ ನ್ಯೂಸ್, ಇದು ಏಕಶಿಲಾ ನಗರಿಯ ಧ್ವನಿ. ಲೋಕಲ್ ಸುದ್ದಿಗಳು ಲೋಕಕ್ಕೆ. ಊರಾಗ ಫ್ರೀ ಟೈಮ್ನಾಗ ಕರ್ಕೊಂಡು ಹೋಗ್ತಾ ಇದ್ದಲ್ಲಿ ಹೆಂಗೆ ಕೆಲ್ಸಕ್ಕೆ ಕರ್ಕೊಂಡು ಬರ್ತಾ ಇದ್ರು. ಚಂದ್ರ ಕೆ.ವಿ. ಚಂದ್ರ ಕರ್ಕೊಂಡು ಹೋಗ್ತಾ ಇದ್ರು, ಬರ್ತಾ ಇದ್ರು. ಅವಾಗ 5-6 ಸಲ ಹೇಳಿದ್ವಿ, ಕುಡಿತಾನವನು, ಅವನ ಜೊತೆ ಹೋಗ್ಬೇಡ್ರಿ ಅಂತ ಹೇಳಿದ್ವಿ. ಹೇಳಿದ್ರು ಇಂಥವ್ರನ್ನ 50-100 ಯಾರು ಥರ ಕಂಬಗಳು ಅವ್ನು ಕರ್ಕೊಂಡು ಹೋಗೋದು, ಇಂಥ ಕೆಲಸ ಮಾಡವ್ರೆ. ಯಾವತ್ತು ಕರ್ಕೊಂಡು ಹೋಗಿರೋದು? ಯಾವತ್ತು ನಿಮ್ಮ ಸೋಮವಾರ ಬೆಳಗ್ಗೆ ಕರ್ಕೊಂಡು ಹೋಗವ್ರೆ. ಮಂಗಳವಾರ ಹೇಳಿದ್ವಿ, ಬುಧವಾರ ಹೇಳಿದ್ವಿ. ನಾವು ನೋಡೇ ಇಲ್ಲ, ನಮ್ಮ ಜೊತೆ ಬಂದೇ ಇಲ್ಲ. ಇದೇ ಮತ್ತೆ ಬರ್ತಾಯಿತ್ತು. ಮತ್ತೆ ಹೆಂಗೆ ಗೊತ್ತಾಯ್ತು ನಿಮಗೆ? ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟಿನಾಕ ಒಂದೊಂದಂತೆ ಬಾಯಿ ಬಿಡ್ತಾ ಬಂದ. ಹಿಂಗಾಗಿರೋವನು ಹಿಂಗಾಗೈತೆ ಅಂತ ಒಂದು ಮಾತು ಹೇಳಿದ್ರೆ ಒಂದು 20 ನಿಮಿಷ ಪ್ರಾಣ ಕೂಡ ಇತ್ತಂತೆ. ಹಾಸ್ಪಿಟ್ಲಿಗೆ ಸೇರಿಸೋದ, ಇಲ್ಲ ನಮ್ಗೆ ಫೋನ್ ಮಾಡೋದ, ಇಲ್ಲ KIB ಆಫೀಸ್ಗೆ ಇದು ಮಾಡೋದ, ಇಲ್ಲ 108ಗೆ ಯಾವ್ದಕ್ಕೋ ಒಂದು ಇದು ಮಾಡಿಬಿಟ್ಟು ಒಂದು ಇದು ಮಾಡಿದರೆ ಜೀವ ಉಳಿತಾಯಿತ್ತು. ಇವಾಗ ಏನು ಹೇಳೋಕೆ ಇಷ್ಟಪಡ್ತೀನಿ, ನೀವು ಹಿಂಗಾಗಿದೆ ಏನು ಹೇಳ್ತೀರಾ ಸರ್? ಹಿಂಗೆ ಯಾರಿಗೂ ಆಗಬಾರ್ದು, ಅವ್ರಿಗೂ ಒಂದು ಪರಿಸ್ಥಿತಿ ತರಬೇಕು. ಇನ್ನೇನಾದ್ರೂ ಆದ್ರೂ ಇಂಥವ್ರು ಹಿಂಗೆ ಅಂತ ತಿಳ್ಕೊಬೇಕು ಸರ್. ಅವರು ನ್ಯಾಯ ಸಿಗ್ಬೇಕು ಅಷ್ಟೇ ಸರ್. ಅವ್ನ ಸಾವು ನ್ಯಾಯ ಸಿಗ್ಬೇಕು ಸರ್. ಇವಾಗ ಕಂಬದಿಂದನೇ ಬಿದ್ದೋಗಿರ್ಬೋದು ಅಕಸ್ಮಾತ್. ಇದ್ರಾಗ ಅವ್ರ ಅಮ್ಮನ ನೋಡೋಕೆ ಇಲ್ಲ, ಅವ್ರ ಅಮ್ಮನಿಗೆ ಏನಾದರೂ ಇದು ಮಾಡಿಕೊಡ್ಬೇಕು. ಅವ್ರ ಮನೆಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಅವ್ರು ಈ ಥರ ಕದ್ದು ಮುಚ್ಚಿ ಮಾಡೋ ಅವ್ರ ಫ್ಯಾಮ್ಲಿಗೆ ಏನೋ ಇದಾಗೋ ಥರ ಒಂದು ಇದು ಅಡ್ಜಸ್ಟ್ ಮಾಡಿಕೊಡ್ಬೇಕು. ಅವ್ನಿಗೆ ಶಿಕ್ಷೆ ಆಗಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಂಜ ಅಂತ. ಅವ್ನು ನನ್ನ ತಮ್ಮ ಆಗಬೇಕು. ಅವ್ನು 4 ದಿವಸ ಸೋಮವಾರನೇ ಕಂಪ್ಲೇಂಟ್ ಕೊಟ್ಟವ್ರೆ, ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅವರು ಚಂದ್ರ ಅನ್ನೋರು ಜೊತೆಯಲ್ಲಿ ಕರ್ಕೊಂಡು ಹೋದ್ರು ಕೂಡ ಈ ಥರ ಆಗೈತೆ ಅಂತ ಒಂದು ಮಾತು ಹೇಳಿಲ್ಲ. ಅವರು ಕಂಪ್ನಿಯಿಂದ ಬಿದ್ದೋಗಿದ್ರು ಕೂಡ ಈ ಥರ ಆಗೈತೆ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವರು, ಆದರೆ ಹೇಳಿಲ್ಲ. ಆ ಥರ ಕದ್ದು ಮುಚ್ಚಿ ಬಂದು ಈ ಥರ ಮಾಡೋರು ಅಂತಂದ್ರೆ ಅವರೇ ಏನೋ ಮಾಡಿದ್ದಾರೆ ಅಂತಲೇ ನಮ್ಗೆ ಅನಿಸ್ತೈತೆ. ಅವ್ನಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್. ನಿಮಗೆ ಹೆಂಗೆ ಗೊತ್ತಾಯ್ತು? ಇವತ್ತು ಬೆಳಗ್ಗೆ ಸರ್ ನಮ್ಗೆ ಗೊತ್ತಾಗಿದ್ದು. 4 ದಿವಸದಿಂದನೂ ಅವ್ನು ಕಾಣೆ ಆಗೋನೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರಂತೆ. ಎಲ್ಲೋ ಇರ್ತಾನೆ ಬರ್ತಾನೆ, ಅವ್ನು ಕುಡಿತಿದ್ದ, ಸ್ವಲ್ಪ ಬರ್ತಾನೆ ಅಂತಲೇ ಅಂದ್ಕೊಂಡವ್ರೆ. ಈ ಥರ ಕಾಣಿಸ್ತಾ ಇದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ. ಆವಾಗ ಇವ್ರು ಬೆಸ್ಕಾಂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ಚಂದ್ರನ್ ಕರ್ಕೊಂಡು ಹೋಗಿ ಪೊಲೀಸವರು ಎಂಕ್ವೈರಿ ಮಾಡೋದನ್ನ ಅವ್ನು ಬಾಯ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದವನೆ. ಚಂದ್ರ ಈ ಥರ ಮಾಡಿದರೆ ಅವ್ನಿಗೆ ಶಿಕ್ಷೆ ಆಗ್ಬೇಕು ಸರ್. ಇನ್ನೊಬ್ರಿಗೆ ಯಾರಿಗೂ ಈ ಥರ ಆಗಬಾರ್ದು. ಇವಾಗ ನನ್ನ ತಮ್ಮನಿಗಾಗಿರೋದು ಇನ್ಯಾರಿಗೂ ಆಗಬಾರ್ದು. ಅವ್ನಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್. ಯಾವ ರೀತಿ ಶಿಕ್ಷೆ ಆಗಬೇಕು? ಅವ್ನು ಮಾಡಿರೋದನ್ನ ಅವ್ನು ಅರ್ಥ ಮಾಡ್ಕೋಬೇಕು ಸರ್. ಅವ್ನು ಮಾಡ್ಕೋಬೇಕು. ಇನ್ನೊಂದ್ಸತಿ ಅವ್ನಿಗಾಗಿರೋ ಅವ್ನು ಸಾವಾದಾಗ ಅವ್ನು ಎಷ್ಟು ನೋವು ತಿನ್ನೋ ಅದಕ್ಕೆ 2ರಷ್ಟು ನೋವು ಇವ್ನು ತಿನ್ಬೇಕು ಸರ್. ಇವನು ಸುನಂದ್. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ನಿನ್ನೆ ರಾತ್ರಿ ಒಂದು ಅನಿಲ್ ಅರೌಂಡ್ 27 ಇಯರ್ಸ್ ಏಜ್ ಇದೆ ಅವ್ರದ್ದು, ಬೀಚ್ಗಾನಲ್ಲಿ. ಅವರು ST ಬೈ ಕಾಸ್ಟ್. ಅವರು ಲೈನ್ ಮ್ಯಾನ್ದು ಸಹಾಯಕ್ಕಾಗಿ, ಹೆಲ್ಪರ್ ಆಗಿ ಕೆಲಸ ಮಾಡ್ತಾಯಿತ್ತು. ಇಟ್ ಈಸ್ ಇನ್ಫಾರ್ಮಲ್ ಥರ ಇದೆ. ಸೊ ಇವರು 3 ದಿನದಿಂದ ಮಿಸ್ಸಿಂಗ್ ಆಗಿದೆ. ಈ ಥರ ಫ್ಯಾಮಿಲಿ ಅವ್ರದ್ದು ಬಂದಿದೆ ಸ್ಟೇಷನ್ಗೆ. ಸೊ ನಾವು ವಿಚಾರಣೆ ಮಾಡಿದ್ದೀವಿ. ಸೊ ಫ್ಯಾಮಿಲಿ ಅವರು ಎಲ್ಲ ತಿಳಿಸಿದ್ದಾರೆ ಕಿ ಬೆಸ್ಕಾಂ ಲೈನ್ ಮ್ಯಾನ್ ಚಂದ್ರಕುಮಾರ್ ಜೊತೆಗೆ ಅವರು ಸಹಾಯಕ್ಕಾಗಿ, ಹೆಲ್ಪರ್ ಆಗಿ ಕೆಲಸ ಮಾಡ್ತಾಯಿತ್ತು. ಈಗ ಮತ್ತು ಲಾಸ್ಟ್ ಟೈಮ್ ಊರ ಜನರು ಕೂಡ ಅವರಿಗೆ ಚಂದ್ರಕುಮಾರ್ ಜೊತೆ ನೋಡಿದ್ದಾರೆ, ಈ ಥರ ತಿಳಿಸಿದ್ದಾರೆ. ಆಮೇಲೆ ನಮ್ಮ ಪೊಲೀಸ್ ಟೀಮ್ ಈ ಚಂದ್ರಕುಮಾರ್ಗೆ ಕರ್ಕೊಂಡ್ಬಂದು ಅವ್ರಿಗೆ ಇಂಟರೋಗೇಷನ್ ಮಾಡಿದ್ದೀವಿ. ಸೊ ಚಂದ್ರಕುಮಾರ್ ಹೇಳ್ತಾರೆ ಕಿ ಪೋಲಂಪಲ್ಲಿಯಲ್ಲಿ ಒಂದು ಚಿಕನ್ ಫಾರ್ಮ್ ಹತ್ರ ಒಂದು ಎಲೆಕ್ಟ್ರಿಕ್ ಪೋಲ್ಗೆ ರಿಪೇರಿ ಮಾಡೋಕ್ಕೆ ಹೋಗಿದ್ದಾರೆ ಈ 2 ಜನ. ಆ ಟೈಮ್ಗೆ ಇವರು ಅನಿಲ್ ವಿಕ್ಟಿಮ್ ಯಾರು ಇದ್ದೀರಾ ಅವರು ಮೇಲ್ಗಡೆ ಹೋಗಿದೆ ಪೋಲ್ಗೆ. ಕೆಳಗಡೆ ಬಂದಾಗ ಟೈಮಲ್ಲಿ ಇವರು ಬಿದ್ದಾಗಿದೆ ಮತ್ತು ಅವ್ರ ತಲೆ ಮೇಲೆ ಏನೋ ಹೇಟಾಯಿತು. ಆಮೇಲೆ ಅವ್ರಿಗೆ ಬ್ಲಡ್ ಲಾಸ್ ಆಗ್ತಾಯಿತ್ತು. ಸೊ ಇವರು ಅವ್ರಿಗೆ ಅಲ್ಲಿಂದ ಬೈಕಲ್ಲಿ ಹಾಸ್ಪಿಟಲಲ್ಲಿ ಹೋಗೋಕ್ಕೆ ಟ್ರೈ ಮಾಡಿದರು. ಬಟ್ ರಸ್ತೆಯಲ್ಲಿ ಅವರು ಸುಸ್ತಾಗಿ ಅವರು ಡೆತ್ ಆಗಿದೆ ಈ ಥರ ಅವರಿಗೆ ಗೊತ್ತಾಗಿದೆ. ಸೊ ಇವರು ಬಂದಾರಹಳ್ಳಿ ಕೆರೆ ಹತ್ತಿರ ಇವರಿಗೆ ಏನೂ ಅವರಿಗೆ ಅರ್ಥ ಆಗಲ್ಲ ಅಥವಾ ಈ ಥರ ಅವರು ಹೇಳ್ತಾ ಇದ್ದಾರೆ ಆರೋಪಿ ಕಿ ಅವರು ಡಿಸೈಡ್ ಮಾಡಿದ್ದಾರೆ, ಅವರಿಗೆ ಭಯ ಆಯಿತು. ಸೊ ಅವರು ಅವ್ರಿಗೆ ದಫನ್ ಮಾಡಿದ್ದಾರೆ ಬಂದಾರಹಳ್ಳಿ ಕೆರೆಯಲ್ಲಿ, ಮತ್ತು ಯಾರಿಗೆ ಹೇಳಿಲ್ಲ ಊರಲ್ಲಿ. ಬಟ್ ಇದು ಇವರದು ವರ್ಜನ್ ಏನಿದೆ ತುಂಬ ಅನುಮಾನಾಸ್ಪದ ಇದೆ. ನಾವು ಈ ಕೇಸಲ್ಲಿ ಆರೋಪಿಗೆ ಆಲ್ರೆಡಿ ಚಂದ್ರಕುಮಾರ್ಗೆ ಅರೆಸ್ಟ್ ಮಾಡಿದ್ದೀವಿ. ಮರ್ಡರ್ ಆ್ಯಂಡ್ ಅಟ್ರಾಸಿಟಿ ಕೇಸ್ ಒಂದು ರಿಜಿಸ್ಟರ್ ಮಾಡಿದ್ದೀವಿ.